ಹಾಯ್ ಹಲೋ ನಮಸ್ಕಾರ. ಈಗ ನೀವು ನೋಡ್ತಾ ಇರೋದು 3060 ಅಂದರೆ 1800 ಸ್ಕ್ವೇರ್ ಫೀಟ್ ಬರುತ್ತೆ. ಈ ಒಂದು ಸೈಟು ನಾರ್ತ್ ಫೇಸಿಂಗ್ ಇದೆ. ನಂದಿ ಬಾಗ್ಲು ಅಂತ ಹೇಳ್ಬಿಟ್ಟು ಕರಿತೀವಲ್ವ, ಅದು ನಾರ್ತ್ ಫೇಸಿಂಗ್ ಇದೆ. ನೋಡ್ಬೋದು ಫ್ರಂಟು ಒಂದು ಎಲಿವೇಶನ್ ಯಾವ ಥರ ಇದೆ, ಮತ್ತು ಗೇಟು, ಮತ್ತು ಒಂದು 30 ಫೀಟ್ ರೋಡ್ ಇದೆ. ಅದ್ರ ಜೊತೆಯಲ್ಲಿ ಬಿಗ್ಗು ಪಾರ್ಕಿಂಗ್ ಏರಿಯಾ ನೋಡ್ಬೋದು. ಈ ಒಂದು ಬಿಗ್ಗು ಪಾರ್ಕಿಂಗ್ ಏರಿಯಾ, ಒಂದು 4 ವೀಲರ್ ವೆಹಿಕಲ್ಸ್ ಆರಾಮಾಗಿ ನಾವು ಪಾರ್ಕಿಂಗ್ ಮಾಡ್ಕೋಬೋದು. ನೋಡಿದ್ರಲ್ಲ, ಬಿಗ್ಗು ಒಂದು ಪಾರ್ಕಿಂಗ್ ಏರಿಯಾ ಇದೆ. ಇದು DC ಕನ್ವರ್ಷನ್ನು ಮತ್ತು ಬಿ ಖಾತಾ ಪ್ರಾಪರ್ಟಿ ಆಗಿರ್ತೈತೆ. ನೋಡಿದ್ರಲ್ವ, ಈ ಒಂದು ಬಿಗ್ಗು ಪಾರ್ಕಿಂಗ್ ಏರಿಯಾ. ಅದ್ರ ಜೊತೆಯಲ್ಲಿ ನೋಡಿ, ಈ ಒಂದು ಸಂಪು ನಮಗೆ 20,000 ಲೀಟರ್ ಸ್ಟೋರೇಜ್ ಇರ್ತಕ್ಕಂಥ ಒಂದು ಸಂಪಿದೆ. ಅದ್ರ ಜೊತೆಯಲ್ಲಿ ಇಂಡಿವಿಜುವಲ್ ಬೋರ್ವೆಲ್ ಇದೆ. ಇದು ಬಂದುಬಿಟ್ಟು ನಮಗೆ 850 ಫೀಟು ಡೀಪು ಹೋಗಿದೆ, ಮತ್ತು ನೀರು ಸೋರ್ಸ್ ಆಫ್ ಯಾವುದೇ ತೊಂದರೆ ಇಲ್ಲ ಈ ಒಂದು ಸಮ್ಮರ್ ಸೀಸನಲ್ಲೂ. ಬನ್ನಿ, ಒನ್ ಬೀಚ್ಗೆ ಕೆಳಗಡೆ ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ನಾವು ಈಗ ತಿಳ್ಕೊತಾ ಹೋಗೋಣ. ನೋಡಿ, ಇದು ಬಂದುಬಿಟ್ಟು ಗ್ರೌಂಡ್ ಫ್ಲೋರ್ ಆಗಿರ್ತಕ್ಕಂಥದ್ದು. 1 BHK ಇದೆ, ಮತ್ತು ಸೈಡ್ ವಾಲ್ಸಲ್ಲಿ ಒಂದು ಗ್ಯಾಸ್ ಅಂದರೆ ಎಕ್ಸ್ಟ್ರಾ ಒಂದು MS ಪೈಪಲ್ಲಿ ಮಾಡಿರ್ತಕ್ಕಂಥದ್ದು. ನೋಡಿ, ಇದು ಬಂದುಬಿಟ್ಟು ಟೀ ಕುಡ್ಡು ಒಂದು ಗೇಟ್ ಇದೆ. ಇದು ಈಸ್ಟ್ ಫೇಸಿಂಗ್ ಇದೆ. ಗ್ರೌಂಡ್ ಫ್ಲೋರು ನಮಗೆ ಒಂದು ಪಾರ್ಕಿಂಗ್ ಏರಿಯಾ ಬಿಗ್ ಸೈಜಲ್ಲಿ ಬಿಟ್ಟಿರ್ತಕ್ಕಂಥದ್ದು, ಮತ್ತು ಈ ಒಂದು ಗ್ರೌಂಡ್ ಫ್ಲೋರಲ್ಲಿ 1 BHK ಮಾಡಿರ್ತಕ್ಕಂಥದ್ದು. ನೋಡ್ಬೋದು 1 BHK ಒಂದು TV ಪ್ಲ್ಯಾಂಟು, ಮತ್ತು ಈ ಒಂದು ಕಿಚನ್ ಬಂದುಬಿಟ್ಟು ನಮಗೆ ವಾಸ್ತು ಪ್ರಕಾರ ಈಸ್ಟ್ ಫೇಸಿಂಗೇ ಇದೆ. ಮತ್ತು ಒಂದು ಕಬೋರ್ಡ್ಸ್ ಆಗಿರಲಿ, ಸ್ಮೂತು ಒಂದು ಡಾಯರ್ಸ್ ಆಗಿರಲಿ ನೋಡ್ಬೋದು. ಮತ್ತು ಈ ಒಂದು ಬಿಗ್ಗು ಒಂದು ಮಾಸ್ಟರ್ ಬೆಡ್ರೂಮು, ಒಂದು ವೆಸ್ಟ್ ಫೇಸಿಂಗ್ಗೆ ಒಂದು ಬಿಗ್ ವಿಂಡೋ ಇದೆ. ಅದ್ರ ಜೊತೆಯಲ್ಲಿ ಒಂದು ಕಬೋರ್ಡ್ಸು, ಡ್ರೆಸ್ಸಿಂಗ್ ಟೇಬಲು ಎಲ್ಲ ಕಂಪ್ಲೀಟ್ ಆಗಿದೆ. ಅದ್ರ ಜೊತೆಯಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಬಾತ್ರೂಮಲ್ಲಿ ಮ್ಯಾಕ್ಸಿಮಮ್ ಎಲ್ಲ ವರ್ಕ್ಸ್ ಕಂಪ್ಲೀಟ್ ಆಗಿದೆ, ನೋಡ್ಬೋದು ನೀವು. ನೋಡೋದಲ್ವ, ಈ ಒಂದು TV ಪ್ಲ್ಯಾಂಟು ಫಸ್ಟ್ ಫ್ಲೋರು ಯಾವ ಥರ ಇತ್ತು ಅಂತ ಇನ್ ಡೀಟೇಲ್ ಆಗಿ ತಿಳ್ಕೊಂಡ್ರಿ. ಈಗ ನಾವು ಫಸ್ಟ್ ಫ್ಲೋರ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಈ ಒಂದು ಗ್ರೌಂಡ್ ಫ್ಲೋರ್ ನೋಡಿದ್ರಿ. ಈಗ ಫಸ್ಟ್ ಫ್ಲೋರು ಯಾವ ಥರ ಇದೆ, ಆ ಒಂದು ಫರ್ನಿಚರ್ಸು ಮತ್ತು POPಸು ಯಾವ ಥರ ಮಾಡಿದ್ದಾರೆ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊತಾ ಹೋಗೋಣ. ನೋಡಿ, ಈಸ್ಟ್ ಫೇಸಿಂಗಲ್ಲಿ ಇರ್ತಕ್ಕಂಥ ಒಂದು ಫ್ರಂಟ್ ಬಾಗಿಲು, ಇದು ಟೀ ಕುಡ್ಡಲ್ಲಿ ಮಾಡಿರ್ತಕ್ಕಂಥದ್ದು. ನೋಡಿ, ಇದು POP ಮತ್ತು ಒಂದು ಬಿಗ್ ಹಾಲ್ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ TV ಒಂದು ಶೋಕೇಶು, ಅದ್ರ ಪಕ್ಕದಲ್ಲೇ ಒಂದು ಪೂಜಾ ಒಂದು ಟೀ ಕುಡ್ಡಲ್ಲಿ ಮಾಡಿರ್ತಕ್ಕಂಥದ್ದು ನೋಡ್ಬೋದು. ಅದ್ರ ಜೊತೆಯಲ್ಲಿ ವಾಸ್ತು ಪ್ರಕಾರನೇ ಒಂದು ಡೈನಿಂಗ್ ಹಾಲು ಮತ್ತು ಕಿಚನ್ ಬಂದುಬಿಟ್ಟು ನಮಗೆ ಈಸ್ಟ್ ಫೇಸಿಂಗೇ ಇರ್ತಕ್ಕಂಥದ್ದು ನೋಡ್ಬೋದು. ನೋಡೋರಲ್ವ, ಈ ಒಂದು ಡೈನಿಂಗ್ ಹಾಲು ಮತ್ತು ಈಸ್ಟ್ ಫೇಸಿಂಗೇ ಒಂದು ನಮಗೆ ಇರ್ತಕ್ಕಂಥ ಒಂದು ಕಿಚನ್ನು. ಸೇಮ್ ಲೈಕು ಕಬೋರ್ಡ್ಸು ಮತ್ತು ಕೆಳಗಡೆ ಒಂದು ಡಾಯರ್ಸು ಎಲ್ಲ ಕಂಪ್ಲೀಟ್ ಆಗಿದೆ. ಅದ್ರ ಜೊತೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ಬಂದುಬಿಟ್ಟು ನಮಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು, ಒಂದು ವಿಂಡೋ ಮತ್ತು ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಬಾತ್ರೂಮಲ್ಲಿ ಮ್ಯಾಕ್ಸಿಮಮ್ ಎಲ್ಲ ವರ್ಕ್ಸ್ ಕಂಪ್ಲೀಟ್ ಆಗಿದೆ, ನೋಡ್ಬೋದು. ಅದ್ರ ಜೊತೆಲಿ ಕಾಮನ್ ಒಂದು ಟಾಯ್ಲೆಟ್ ಅಂದರೆ ಬಾತ್ರೂಮ್ ಇದೆ. ಈ ಒಂದು ಫ್ರಂಟ್ ಹಾಲ್ಗೆ ಮತ್ತು ಗೆಸ್ಟ್ ರೂಮ್ಗೆ ನೋಡಿದ್ರಲ್ವ, ಈ ಒಂದು ಫ್ರಂಟ್ ಹಾಲು ಎಕ್ಸ್ಟ್ರಾ ಸ್ಪೇಸಿಯಸ್ ಆಗಿ ಬಿಟ್ಟಿರ್ತಕ್ಕಂಥದ್ದು ನೋಡ್ಬೋದು. ಒಂದು ಗೆಸ್ಟ್ ರೂಮಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ, ನೋಡಿದ್ರಲ್ವ. ಒಂದು ಡ್ರೆಸ್ಸಿಂಗ್ ಟೇಬಲು ಮೇಲೆ ಒಂದು ಕಬೋರ್ಡ್ಸು, ಫರ್ನಿಶ್ ಎಲ್ಲ ಒಂದು ಕಂಪ್ಲೀಟ್ ಆಗಿದೆ. ಅದ್ರ ಜೊತೆಯಲ್ಲಿ
ಈ ಒಂದು 3 ಒಂದು ಬೆಡ್ರೂಮ್ಸ್ ಇರ್ತಕ್ಕಂಥದ್ದು. ಅದ್ರ ಜೊತೆಲಿ ಒಂದು ಬಾಲ್ಕನಿ ಇರ್ತಕ್ಕಂಥದ್ದು. ಬಾಲ್ಕನಿ ಬಂದುಬಿಟ್ಟು ನಮಗೆ ನಾರ್ತ್ ಫೇಸಿಂಗಲ್ಲಿ ಇರ್ತಕ್ಕಂಥದ್ದು ಬಾಲ್ಕನಿ. ನೋಡಿ ಸೈಡ್ ವಾಲ್ಸ್ಗೆಲ್ಲ ಮತ್ತು ಗ್ಲಾಸ್ ಮತ್ತು ಆ ಒಂದು ಎಸ್ ಪೈಪಲ್ಲಿ ಡಿಸೈನಿಂಗ್ ಮಾಡಿರ್ತಕ್ಕಂಥದ್ದು ನೋಡ್ಬೋದು. ಈ ಒಂದು ಪೋರ್ಷನ್ ಫುಲ್ಲು ಬಂದುಬಿಟ್ಟು ಬಾಲ್ಕನಿ ಬಿಟ್ಟಿರ್ತಕ್ಕಂಥದ್ದು, ಒಂದು ಅದೇ ನಾರ್ತ್ ಫೇಸಿಂಗೇ ಬಿಟ್ಟಿರ್ತಕ್ಕಂಥದ್ದು ನಮಗೆ ನೋಡ್ಬೋದು. ಆ ಒಂದು ಗ್ಲಾಸ್ ಮತ್ತು ಎಸ್ ಪೈಪಲ್ಲಿ ಮಾಡಿರ್ತಕ್ಕಂಥದ್ದು. ಈ ಒಂದು ಫಸ್ಟ್ ಫ್ಲೋರು ಒಂದು ಮಾಸ್ಟರ್ ಅಂದರೆ 3 ಒಂದು ಬೆಡ್ರೂಮ್ ಇರ್ತಕ್ಕಂಥದ್ದು. ಇದು ಓನರ್ ರೂಮ್ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಅದಕ್ಕೋಸ್ಕರ ಇದು ಎಕ್ಸ್ಟ್ರಾ ಒಂದು 3 ಬೆಡ್ರೂಮ್ಸ್ ಇರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಈ 1 BHK ಒಂದಿದೆ. ಸೇಮ್ ಲೈಕು ಕೆಳಗಡೆ ಒಂದು ಗ್ರೌಂಡ್ ಫ್ಲೋರಲ್ಲಿ ಯಾವ ಥರ ನೋಡಿದ್ರಿ ಸೇಮ್ ಅದೇ ಒಂದು ಡಿಸೈನಿಂಗಾಗಿ ಮಾಡಿರ್ತಕ್ಕಂಥದ್ದು. ಬಿಗ್ ಹಾಲು ಮತ್ತು ಒಂದು ಕಿಚನ್ನು, ಒಂದು ಮಾಸ್ಟರ್ ಒಂದು ಬೆಡ್ರೂಮು, ಅದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ. ಇದು ಬಂದುಬಿಟ್ಟು ನಮಗೆ ರೆಂಟಲ್ ಪರ್ಪಸ್ ಆಗಿ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥದ್ದು. ಸೇಮ್ ಲೈಕು ಈಸ್ಟ್ ಫೇಸಿಂಗೇ ಇದೆ ಈ ಒಂದು ಕಿಚನ್ನು. ವಾಟರ್ ಎಲ್ಲ ಬರುತ್ತೆ ನೋಡ್ಬೋದು. ವಾಟರ್ ಸೋರ್ಸಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ನೋಡೋದಲ್ವಾ, ಸೇಮ್ ಬಿಗ್ ಹಾಲು, ಮಾಸ್ಟರ್ ಬೆಡ್ರೂಮು, ಒಂದು ಅಟ್ಯಾಚ್ ಒಂದು ಬಾತ್ರೂಮ್ ಇದೆ. ಬಾತ್ರೂಮಲ್ಲಿ ಮ್ಯಾಕ್ಸಿಮಮ್ ಎಲ್ಲ ವರ್ಕ್ಸ್ ಕಂಪ್ಲೀಟ್ ಆಗಿದೆ. ನೋಡ್ಬೋದು ಈ ಒಂದು ಬಿಗ್ ಹಾಲ್ ಇದೆ. ಅದ್ರ ಜೊತೆಯಲ್ಲಿ ಮೇಲೆ ಅಂದರೆ ಸೆಕೆಂಡ್ ಫ್ಲೋರು ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ನಾವು ಈಗ ತಿಳ್ಕೊತಾ ಹೋಗೋಣ. ನೋಡಿ, ಈ ಒಂದು ಸೆಕೆಂಡ್ ಫ್ಲೋರಲ್ಲಿ ನಮಗೆ 2 1 BHKಗಳು ಇರ್ತಕ್ಕಂಥದ್ದು. ಇದು ಡೆಡ್ ಎಂಡು. ಸೇಮ್ ಲೈಕು ಫ್ರಂಟ್ ಹಾಲು ಮತ್ತು TV ಒಂದು ಪ್ಲ್ಯಾಂಟ್ ಇದೆ. ಅದ್ರ ಜೊತೆಯಲ್ಲಿ ಸೇಮ್ ಲೈಕ್ ಅಟ್ಯಾಚ್ ಒಂದು ಕಿಚನ್ ಇದೆ. ಕಿಚನ್ ಜೊತೆಯಲ್ಲಿ ಒಂದು ಮಾಸ್ಟರ್ ಬೆಡ್ರೂಮು ನೋಡೋದಲ್ವಾ. ಇದು ಬಂದುಬಿಟ್ಟು ನಮಗೆ ವಾಸ್ತು ಪ್ರಕಾರನೇ ಈಸ್ಟ್ ಫೇಸಿಂಗ್ ಇರ್ತಕ್ಕಂಥದ್ದು ಕಿಚನ್ನು. ಮೇಲೆ ಕಬೋರ್ಡ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಮತ್ತು ಕೆಳಗಡೆ ಒಂದು ಡ್ರಾಯರ್ಸು ಎಲ್ಲ ಕಂಪ್ಲೀಟ್ ಆಗಿದೆ. ಇದು ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲು ಮತ್ತು ಅಟ್ಯಾಚ್ ಒಂದು ಬಾತ್ರೂಮ್ ಇದೆ. ಮೇಲೆ ಕಬೋರ್ಡ್ಸು ಎಲ್ಲ ಕಂಪ್ಲೀಟ್ ಆಗಿದೆ ನೋಡ್ಬೋದು. ಓನ್ಲಿ ಪರ್ಪಸ್ ಇದು ಅಂದರೆ ರೆಂಟಲ್ ಪರ್ಪಸ್ಗೋಸ್ಕರ ಮಾಡಿರ್ತಕ್ಕಂಥದ್ದು. ಈ ಒಂದು ವುಡ್ ಶೀಟಲ್ಲಿ ನೋಡೋದಲ್ವ. ಇದು ಬಂದುಬಿಟ್ಟು ನಮಗೆ ಟಾಯ್ಲೆಟು. ನೋಡಿ, ಈ ಒಂದು ಗೆಸ್ಟು ಒಂದು ರೂಮು. ಸೇಮ್ ಲೈಕು ಒಂದು ವಿಂಡೋ ಇದೆ. ಅದ್ರ ಜೊತೆಯಲ್ಲಿ ಸೇಮ್ ಲೈಕು ಡ್ರೆಸ್ಸಿಂಗ್ ಟೇಬಲು ಮತ್ತು ಕಬೋರ್ಡ್ಸು ಮಾಡಿರ್ತಕ್ಕಂಥದ್ದು. ಈ ಒಂದು 2 ಬೆಡ್ರೂಮ್ಸ್ ಇರ್ತಕ್ಕಂಥದ್ದು ಈ ಒಂದು ಫ್ಲೋರಲ್ಲಿ. ನೋಡೋದಲ್ವ. ನೆಕ್ಸ್ಟ್ ಬಂದುಬಿಟ್ಟು ಟಾಪಲ್ಲಿ ನಮಗೆ ಒಂದು 1 BHK ಇರ್ತಕ್ಕಂಥದ್ದು ಟಾಪಲ್ಲಿ. ನೋಡ್ಬೋದು ಟಾಪಲ್ಲಿ ಒಂದು 1 BHK ಇರ್ತಕ್ಕಂಥದ್ದು. ಸೇಮ್ ಲೈಕು ಒಂದು ಹಾಲು ಮತ್ತು ಒಂದು ಮಾಸ್ಟರ್ ಬೆಡ್ರೂಮು ಮತ್ತು ಕಿಚನ್ನು ಮತ್ತು ಅಟ್ಯಾಚ್ಡ್ ಒಂದು ಬಾತ್ರೂಮ್ ಇರ್ತಕ್ಕಂಥದ್ದು ಈ ಒಂದು ಬಿಲ್ಡಿಂಗಲ್ಲಿ. ಇದು ಬಂದುಬಿಟ್ಟು ನಮಗೆ ಗ್ರೌಂಡ್ ಫ್ಲೋರ್ 1 BHK, ಫಸ್ಟ್ ಫ್ಲೋರು 3 BHK ಆ್ಯಂಡ್ 1 BHK, ಆಮೇಲೆ ಸೆಕೆಂಡ್ ಫ್ಲೋರು 1 BHK
ಮತ್ತು 2 BHK ಇರ್ತಕ್ಕಂಥದ್ದು. ಮೇಲೆ ಟಾಪಲ್ಲಿ ಬಂದ್ಬಿಟ್ಟು 1 BHK ಇರ್ತಕ್ಕಂಥದ್ದು. ಇದು ಟೋಟಲ್ ಆಗಿ ಬಂದ್ಬಿಟ್ಟು ನಮಗೆ 2.50 ಹೇಳ್ತಾ ಇದ್ದಾರೆ. ವಿತ್ ಸೈಡ್ಲಿ ನೆಗೋಷಿಯಬಲ್ ಇದೆ. ನಿಮಗೇನಾದರೂ ಈ ಒಂದು ಬಜೆಟಲ್ಲಿ ಏನಾದರೂ ನೋಡ್ತಾ ಇದ್ದು, ಇದು ಎಲ್ಲಿ ಅಂದರೆ ಬಂಜಾರ ಲೇಔಟು. ನಾನು ಒಂದು ಡಿಸ್ಕ್ರಿಪ್ಷನ್ಸಲ್ಲಿ ಕೆಳಗಡೆ ಲೊಕೇಶನ್ ಮ್ಯಾಪು ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ನಿಮಗೇನಾದರೂ ಈ ಬಜೆಟಲ್ಲಿ ಏನಾದರೂ ನೋಡ್ತಾ ಇದ್ದರು, ರೆಂಟಲ್ ಇನ್ಕಮ್ ಪರ್ಪಸ್ಸು ಇರ್ತದೆ ಮತ್ತು ಓನರು ಇರ್ಬೋದು. ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಲವ್ ಯು.